ಬೆಂಗಳೂರಿನ ಆಡುಗೋಡಿ ಪ್ರಗತಿ ಯುವಕರ ಸಂಘದ ವತಿಯಿಂದ ರಥಸಪ್ತಮಿ ಹಬ್ಬದ ಪ್ರಯುಕ್ತವಾಗಿ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಪ್ರಗತಿ ಯುವಕರ ಸಂಘದ ಅಧ್ಯಕ್ಷರಾಗಿರುವ ಹೇಮಂತ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಪ್ಯಾಟ್ರಿಕ್ ರಾಜು ನೇತೃತ್ವದಲ್ಲಿ ಆಡುಗೋಡಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಮತ್ತು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಇನ್ನು ಪ್ಯಾಟ್ರಿಕ್ ರಾಜು ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ವಿಭಾಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವವನ್ನ ಕೂಡ ಸಲ್ಲಿಸಲಾಯಿತು. ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರಗತಿ ಯುವಕರ ಸಂಘ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸದ ಜೊತೆಗೆ ಸತತವಾಗಿ 39 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಾ ಬಂದಿದೆ ಅಂತ ಸಚಿವರು ಹೇಳಿದರು. ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಬಿಟಿಎಂ ಕ್ಷೇತ್ರದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 22ಕ್ಕೂ ಅಧಿಕ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯದ್ಭುತವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಕೊಡೋದ್ರ ಮೂಲಕ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಿಗೆ ಇದೀಗ ನವಿಲುಗರಿಯ ಹಾರದೊಂದಿಗೆ ವೆಂಕಟೇಶ್ವರ ಸ್ವಾಮಿಗಳ ಒಂದು ವಿಗ್ರಹವನ್ನ ನೀಡೋದ್ರ ಜೊತೆಗೆ ಬೆಳ್ಳಿಯ ಕಿರೀಟವನ್ನ ತೊಡಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಬಿಟಿಎಂ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ಬಹುತೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ 22ಕ್ಕೂ ಅಧಿಕ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ವಿದ್ಯಾಭ್ಯಾಸವನ್ನ ಕೊಡೋದ್ರ ಮೂಲಕ ಇದೀಗ ಜನನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಪ್ರೀತಿಯಿಂದ ಪ್ರಗತಿ ಯುವಕರ ಸಂಘದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ. ನವಿಲುಗರಿಯ ವಿಶೇಷ ಹಾರದೊಂದಿಗೆ, ಬೆಳ್ಳಿಯ ಕಿರೀಟದೊಂದಿಗೆ, ಅದೇ ರೀತಿಯಾಗಿ ವೆಂಕಟೇಶ್ವರನ ವಿಶೇಷ ಪ್ರತಿಮೆಯನ್ನ ಕೊಡುಗೆಯಾಗಿ ನೀಡೋದ್ರ ಮೂಲಕ ಅವರ ನಿರಂತರ ಸಮಾಜಮುಖಿ ಸೇವೆಗಳಿಗೆ ಈ ಮೂಲಕ ನಾವು ಆತ್ಮೀಯವಾದಂತಹ ಧನ್ಯವಾದಗಳನ್ನ. ಇವತ್ತು ಆಡುಗೋಡಿನಲ್ಲಿ ರಥಸಪ್ತಮಿ ಕಾರ್ಯಕ್ರಮ ಬಹಳ ವರ್ಷಗಳಿಂದ ಕೂಡ ಅದ್ದೂರಿಯಾಗಿ ಊರಿನ ಹಿಂದೆ ಗ್ರಾಮ ಆಗಿದ್ದಾಗಲಿಂದ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಗತಿ ಯುವಕರ ಸಂಘ 39 ವರ್ಷದಿಂದ ಇದು ವೆಂಕಟರಮಣ ಸ್ವಾಮಿ ದೇವರ ಒಂದು ನೋಡಿದ್ರಲ್ಲ ನೀವು, ಮಂಟಪ ಎಲ್ಲ ಮಾಡಿ ಮತ್ತೆ ತಿರುಪತಿಯಿಂದನೇ ಲಾಡು ಪ್ರಸಾದ ಎಲ್ಲ ತರಿಸಿ ದರ್ಶನ ಮಾಡಿಸುವಂತ ಕೆಲಸ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ವಿನೂತನ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತಾರೆ. ಸಹಸ್ರಾರು ಜನ ಬಂದು ಭಾಗವಹಿಸ್ತಾರೆ. ನಾಳೆ ಬೆಳಿಗ್ಗೆವರೆಗೂ ಕೂಡ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲೂ ಕೂಡ ಜನ ಎಲ್ಲ ತುಂಬಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಂಘ 1986ನೇ ಇಸ್ವಿಯಲ್ಲಿ ನಾವು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕದಾಗಂದರೆ ಸುಮಾರು ಆ ಟೈಮ್ನಲ್ಲಿ ನಾವು ಸಣ್ಣ ಮಕ್ಕಳಿದ್ದವಾಗ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ಈ ವೆಂಕಟೇಶ್ವರ ಸ್ವಾಮಿ ಮಂಟಪ ಹಾಕ್ಬಿಟ್ಟು ಒಂದು ಉತ್ಸವ ಮಾಡಬೇಕು ಊರಹಬ್ಬದಲ್ಲಿ ಅಂದ್ಬಿಟ್ಟು ನಾವು ಮಾಡಿದ್ವಿ. ಸೊ ಅವತ್ತಿಂದ ಇವತ್ತು ಗಂಟ ಈ ಮಟ್ಟಕ್ಕೆ ತಗೊಂಬಂದು ಬೆಳೆಸಿಕ್ಕಿದ್ವಿ ನಮ್ಮ ಸಂಘನ. ಚಿಕ್ಕ ವಯಸ್ಸಿಂದ ನಾವು ಏನೋ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ ಅಂದ್ಬಿಟ್ಟು ನಾವು ಮಾಡಿದ್ವಿ. ನಾನು, ನಮ್ಮ ಸ್ನೇಹಿತರು ಪ್ಯಾಟ್ರಿಕ್ಕು, ಇನ್ನೊಬ್ರು ಸ್ನೇಹಿತರಿದ್ರು ಸಾಜಿದ್ ಅಹಮದ್ ಅಂದ್ಬಿಟ್ಟು, ನಾನು ಇನ್ನು ಒಂದು ಸುಮಾರು ಜನ ಸೇರ್ಕೊಂಡು ಮಾಡಿದ್ವಿ. ಸೊ ಈ ಮಟ್ಟಕ್ಕೆ ತೊಗೊಂಬಂದು ನಾವು ನಿಲ್ಲಿಸಿದ್ವಿ. ಇನ್ನು ಮುಂದೆ ಇವಾಗ 39 ವರ್ಷ ಆಯಿತು. ಇನ್ನು ಮುಂದೆ ನಮಗೆ ಹಿಂದೆ ಇರೋಂಥದ್ದು ಇದು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಸರ್, ಇದು 39ನೇ ವರ್ಷದ ವಾರ್ಷಿಕೋತ್ಸವ. ನೆಕ್ಸ್ಟ್ ಇಯರ್ ಬಂದು 40 ವರ್ಷ. ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಸರಿ ದೋಸ್ತ ಅಂತಲೇ ಹೇಳ್ಬೋದು. ಇವ್ರ ಅಧ್ಯಕ್ಷತೆಯಲ್ಲಿ ಇವ್ರ ಅಧ್ಯಕ್ಷರು ಇವರು ಒಂದು ತಲೆ ಕಟ್ಸ್ಕೊಂಡು ಒಂದು 3 ತಿಂಗಳಿಂದನೂ ನಿದ್ದೆ ಇಲ್ದಿರ, ಊಟನೂ ಇಲ್ದಿರ, ನಮಗೆ ಗೊತ್ತು ಅವರ ಪರಿಶ್ರಮ. ಅಷ್ಟೆಲ್ಲ ಕಷ್ಟ ಬಿದ್ದು ಎಲ್ರಿಗೂ ಸಮಾನತೆಯಾಗಿ ನೋಡಿಕೊಂಡು ಇಷ್ಟೆಲ್ಲ ಇವತ್ತು ಏನು ವಿಜೃಂಭಣೆ ಆಗಿದೆ, ಇಷ್ಟೊಂದು ಸಕ್ಸಸ್ಫುಲ್ ಆಗಿದೆ, ಅದಕ್ಕೆ ಕಾರಣಕರ್ತರು ಹೇಮಂತ್ ಕುಮಾರ್ ಅವರು. ಮತ್ತೆ ಎಲ್ಲರೂ ಸಂಘಟಕರೆಲ್ಲ ಸೇರಿ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಸರ್.